ಅನ್ನೋ ಒಂದು ಮಾತುಗಳನ್ನು ಇಲ್ಲ ಹೇಳ್ತಾ ಇಲ್ಲ ಇದ್ದಾರೆ. ಇಲ್ಲ ಯಾರು ಅಂದಿಲ್ಲ, ಬರೀ ಟೇಬಲ್ ಮಾಡಿದ್ದಾರೆ. ಬೇಕಾದ್ರೆ ಬೇರೆ ಸಚಿವರಿಗೂ ಕೇಳಿ ನೋಡಿ. ಜಾತಿ ಗಣತಿ ವರದಿ ಬಗ್ಗೆ ಕೇವಲ ತೀರ್ಮಾನ ಇಲ್ಲ ಅಂತ ಇದೀಗ ರಾಜ್ಯ ಸರ್ಕಾರ ಹೇಳ್ತಾ ಇರೋದು. ಕ್ಯಾಬಿನೆಟ್ನಲ್ಲಿ ವರದಿಯನ್ನ ಮಂಡನೆ ಮಾಡಲಾಗುತ್ತೆ, ಆದ್ರೆ ಇದರ ಬಗ್ಗೆ ಅನುಷ್ಠಾನ ಮಾಡುವ ಕುರಿತು ಯಾವುದೇ ತೀರ್ಮಾನವನ್ನ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಮಾಡಿಲ್ಲ. ಏನು ಬ್ಯಾಕ್ವರ್ಡ್ ಇದರದ್ದು ಜನಗಣತಿ ಇದ್ರ ಬಗ್ಗೆ ರಿಸೀವ್ ಮಾಡಿದೆ. ಮುಂದಿನ ಕ್ಯಾಬಿನೆಟ್ ಅದು ಒಂದಕ್ಕೆ ಎಕ್ಸ್ಕ್ಲೂಸಿವ್ಲಿ 17ನೇ ತಾರೀಕು ಮಧ್ಯಾಹ್ನ ಕ್ಯಾಬಿನೆಟ್ಗೆ ಎಲ್ಲರಿಗೂ ಡೀಟೇಲ್ ಕೊಟ್ಟು ಡಿಸ್ಕಸ್ ಮಾಡೋದಕ್ಕೆ ಮೈಸೂರು ತೀರ್ಮಾನ. ಕೆಲವರು ವಿರೋಧ ಮಾಡಿದ್ರು ಅಂತ ಈಗ ರಿಸೀವ್ ಮಾಡಿ ಡಿಸ್ಕಷನ್ 17ಕ್ಕೆ ಬರುತ್ತೆ. 17ಕ್ಕೆ ಅದು ಏನು ಎಂತೂ ಏನಿದೆ ಎಂದು ಡಿಸ್ಕಷನ್ ಆಯ್ತು. ಅದಕ್ಕಿಂತ ಮೊದಲೇನೆ ನಾವು ಮಾತಾಡೋದ್ರಿಂದ ಕ್ಯಾಬಿನೆಟ್ ಸಬ್ ಕಮಿಟಿ ರಚನೆ ಚರ್ಚೆ ಓನ್ಲಿ ರಿಸೀವಿಂಗ್ ಓಪನ್ ಮಾಡ್ದ ಸೀಲ್ ಮಾಡಿದ್ನ ಅದನ್ನ ಕ್ಯಾಬಿನೆಟ್ ರಿಸೀವ್ ಮಾಡಿರೋದು 17ಕ್ಕೆ ಡಿಸ್ಕಷನ್. ಥ್ಯಾಂಕ್ ಯು. ಕೇಳಿ ಇದ್ರ ಬಗ್ಗೆನಾ ಬೇರೆ ಹೇಳಿದ್ರಲ್ಲ, ಅಣ್ಣ ಹೇಳಿದ್ರಲ್ಲ ಏನಿಲ್ಲ. ಅದೇ ವಿಚಾರ ಈಗ ವರದಿ ಕ್ಯಾಬಿನೆಟ್ ನಲ್ಲಿ ಮಂಡನೆ ಆಗಿದೆ, ಎಕ್ಸೆಪ್ಟ್ ಮಾಡ್ಕೊಂಡಿದೀವಿ. ನಮ್ಮ ಚಲವಣೆ ಹೇಳ್ದಂಗೆ ಮುಂದೆ 17ನೇ ತಾರೀಕು ತಿರ್ಗಾ ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಇದ್ರ ಬಗ್ಗೆನೇ ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾದಂತ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕರೆದಿದ್ದಾರೆ. ಅದ್ರ ಬಗ್ಗೆನೇ ಚರ್ಚೆ ಮಾಡ್ತೀವಿ. ಸರ್, ತಾವು ಏನು ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದ್ರಿ? ಅಲ್ಲ, ನನ್ನ ಒಪಿನಿಯನ್ ಇರತಕ್ಕಂಥದ್ದು ಕಳೆದ ಬಾರಿ ನಾನು ಹೇಳ್ತಾನೆ ಇದ್ದೀನಿ. ಯಾವುದು ನಮ್ಮ ತಮಿಳುನಾಡು ಮಾಡೆಲ್ ಇದೆ, ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ಇದೆ ಎಲ್ಲರಿಗೆ. ಅದೇನಂದ್ರೆ ಈ ಯಾವಾಗ ಈ ಒಂದೇನೋ ರಿಪೋರ್ಟ್ ಬರುತ್ತೆ, ತಮಿಳುನಾಡಲ್ಲಿ ಇರತಕ್ಕಂಥದ್ದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ ತಕ್ಷಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.